ಹೇಳ್ತೇನೆ, ಹಚ್ಕೊಂಡು ನಾನು ಹಿಡಿದು ನನಗೆ ಯಾರು ಏನು ಮಾಡೋದಾಗಲ್ಲ. ಯತ್ನಾಳ್ ಉಚ್ಚಾಟನೆ ಶಿಖರದಲ್ಲಿ ಯತ್ನಾಳಿಗೆ ಡೈಲಿಗೆ ಪುಲಾವ್. ಈ ಮೀಡಿಯಾದಾಗೂ ಕೆಲವೊಂದು ಮಂದಿ ಕೆಲವೊಂದು ಪಾರ್ಟಿ ಅದಾರ, ಅವ್ರು ಹೇಳ್ತಾರ ನಮ್ಮ ವಿರೋಧಿಗಳೇ ಯತ್ನಾಳನ್ನು ಹೊರಗೆ ಹಾಕ್ತೀವಿ ಲೀಟ್ರಲ್ಲಿ ನೋಡ್ತಾ ಇದ್ದಾರೆ. ಇವ್ರು ಚಾನೆಲ್ದವ್ರು ಹೊಡಿಲಕ್ಕೆ ಚಾಲು ಮಾಡ್ತಾರೆ. ಶಿಖರದಲ್ಲಿ ಯತ್ನಾಳ್ ಉಚ್ಚಾಟನೆ. ಒಂದಿನ ದಾರಿ ಯಾವುದಯ್ಯ ಯತ್ನಾಳ್ಗೆ? ಕಾಂಗ್ರೆಸ್ಗೆ ಹೋಗ್ತಾರ, ದಳಕ್ಕೆ ಹೋಗ್ತಾರ, ಏನು ಮನೆಗೆ ಹೋಗ್ತಾರ? ಏನೂ ಮಾಡೋದಾಗಲಾಗೈತೆ. ಯಾಕೋ ಏನೂ ಮಾಡೋದಾಗಲಾಗೈತೆ ಅಂದ್ರೆ ನಾನು ಹಿಂದೆ ಗೋ ರಕ್ಷಾ ಮಾಡಿದಂಥ ಒಂದು ಪುಣ್ಯದ ಫಲ ಇವತ್ತು ನಾನು ಈ ರಾಜಕಾರಣದ ಗಟ್ಟಿಗೆ ಹೋಗ್ಬೇಕು. ನನ್ನಂತರೂ 3 ಸಲ ಉಚ್ಚಾಟನೆ ಮಾಡಿದ್ರು ಮತ್ತೆ ಹೊಳ್ಳಿ ಬಂದೆ. ಕಡೆಗೆ ಜನಾನೇ ಅವ್ನು MLC ಮಾಡಿ ಕಳಿಸ್ಬಿಟ್ರು. ಕಿರಿಕಿರಿ ಮಾಡಿ ಅವ್ನು ಇರಲಿ, ಅವನು ವಿಧಾನ ಪರಿಷತ್ ನಾವು ಒದಕೋಗ್ತದೆ. ನಮ್ಮ ರುದ್ರಪ್ಪನ ಲಮಾಣಿ ಅವ್ರನ್ನ ಇವತ್ತು ನಾನು ಯಾವಾಗಲೂ ನೆನಪು ಮಾಡ್ಬೇಕು. ಅವ್ರು ಭಾಳ ದೊಡ್ಡ ಉಪಕಾರ ಮಾಡ್ಯಾರ ನನಗೆ. ಹೋದ ಸಲ ಅವರು ಇದ್ರ ಧಾರ್ಮಿಕದ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಸಚಿವರಿದ್ರು, ಇವತ್ತೇನು ಅವ್ರನ್ನ ಸನ್ಮಾನ ಮಾಡಿದ್ರೆ ನಾನು ಭಾಳ ಖುಷಿ ಆಗೈತೆ. ಯಾಕಂದ್ರೆ ನನ್ನ ವೈಯಕ್ತಿಕವಾಗಿ ಭಾಳ ದೊಡ್ಡ ಉಪಕಾರ ಮಾಡ್ಯಾರ. ಅದೇನು ಅಂದ್ರೆ ಸಿದ್ದೇಶ್ವರ ದೇವಸ್ಥಾನ ಇದೆ ಬಿಜಾಪುರನ. ಇವತ್ತಿಗೆ 35 ವರ್ಷದಿಂದ ನಾನೇ ಅಧ್ಯಕ್ಷ ಇದ್ದೇನೆ. ಅದರ ತಳಗಡೆ ಗೋಶಾಲೆ ಇದೆ, ಕಲ್ಯಾಣ ಮಂಟಪ ಇವೆ, ರೆಸಿಡೆನ್ಷಿಯಲ್ ಸ್ಕೂಲು, ಏನಾರ ಒಂದು 500-600 ಕೋಟಿ ರೂಪಾಯಿ ಆಸ್ತಿ ನಾನು ಮಾತ್ರ ಮೇಲೆ ನನ್ನ ವೈಯಕ್ತಿಕ ಮಾಡಿಲ್ಲ, ನನ್ನ ದೇವಸ್ಥಾನಕ್ಕೆ ಮಾಡಿದ್ದೀನಿ. ಆ ಸಂಸ್ಥೆ ನೀಟಿ ಬೆಳೆಸಿದ್ದೀನಿ ನಾನು. ಏನು ಈಗ ಹಾಸ್ಪಿಟ್ಲ್ ಮಾಡಿದ್ವಿ ಮನೆ, ಜ್ಞಾನ ಯೋಗೇಶ್ವರಿ ಸಿದ್ದೇಶ್ವರ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್, 108 ಬೆಡ್ ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡ್ತಾ ಇದ್ವಿ. ನಾ ಎಂಥದ್ರಾಗ ಇಲ್ಲ, ನಾನಿಲ್ಲ. ನನ್ನ ಸಂಸ್ಥೆಗಳದಾಗ 3,500 ಜನ ನೌಕರಿ ಮಾಡ್ತಾರೆ. ನಮ್ದು ಒಂದು ಸಿದ್ದೇಶ್ವರಿ ಸವಾರದ ಐತೆ, 160 ಬ್ರ್ಯಾಂಚ್ ಅದಾವು, 3,200 ಕೋಟಿ ರೂಪಾಯಿ ಡಿಪಾಸಿಟ್ ಇದೆ. ಇಡೀ ಕರ್ನಾಟಕಕ್ಕೆ ಸವಾರದಾಗೆ ನಂಬರ್ 1 ನಾನೇ.